ಮೇಡಮ್ ಇದು ವಾಕಬಲ್ ಕೋಯ್ ಪಾಂಡ್ ಅಂತ ಕರೀತಾರೆ. ನೋಡಿ ನೀವು ಇಲ್ಲಿ ವಾಕ್ ಮಾಡ್ತಾ ಇದ್ರೆ ಕೆಳಗಡೆ ಫಿಶಸ್ ಎಲ್ಲ ನೀವು ನೋಡ್ಬೋದು. ಮೇಡಮ್ ನಮ್ಮ ಶಾಪ್ ಅಲ್ಲಿ ಒಂದೂವರೆ ಸಾವಿರ ವೆರೈಟೀಸ್ ಫಿಶಸ್ ಸಿಗುತ್ತೆ. ಮತ್ತೆ ಅದ್ರ ಜೊತೆಲೆ ಡೆಕೋರೇಷನ್ ಐಟಮ್ಸ್ ಅಂತ ನೀವು ನೋಡ್ಬೋದು. 1 ಅಡಿಯಿಂದ ಹಿಡಿದು 6 ಅಡಿ 8 ಅಡಿವರೆಗೂ ನಮ್ಮ ಹತ್ರ ಸಿಗುತ್ತೆ. ಮತ್ತು ಇಂಪೋರ್ಟ್ ಟ್ಯಾಂಕ್ಸ್ ಎಲ್ಲ ಸೈಜು ಸಿಗುತ್ತೆ. ಕಸ್ಟಮೈಸ್ ಟ್ಯಾಂಕ್ಸ್ ನಿಮ್ಗೆ 10 ಅಡಿ ಬೇಕಾ 20 ಅಡಿ ಬೇಕಾ ಅಷ್ಟು ದೊಡ್ಡ ಟ್ಯಾಂಕ್ಸು ನಾವು ಮಾಡಿಕೊಡ್ತೀವಿ ಸರ್. ನಮ್ಮಲ್ಲಿ ಶೋಗೆ ಇಡೋಂಥ ಫಿಶಿಂದ ಹಿಡಿದು ವಾಸ್ತು ಫಿಶಸ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಮತ್ತು 1 ಇಂಚಿಂದ ಹಿಡಿದು 3 ಅಡಿವರೆಗೂ ನಮ್ಮ ಹತ್ರ ಫಿಶಸ್ ಸಿಗುತ್ತೆ. ಲೈವ್ ಪ್ಲಾಂಟ್ಸು ಪ್ಲಸ್ ವಿತ್ ಬುದ್ಧ ಕಾನ್ಸೆಪ್ಟ್ ಮಾಡಿದ್ದೀವಿ ನಾವು. ನೋಡಿ ಇದರೆಲ್ಲ ಬಾಸ್ಮೆನಿ ರೈನ್ಬೋ ಅಂತಿದೆ, ಕಾಂಗೋ ಟೆಟ್ರಾಸ್ ಅಂತಿದೆ, ಎಷ್ಟು ಕಲರ್ಫುಲ್ ಇದೆ ನೋಡಿ ಸರ್. ಈ ಅಕ್ವೇರಿಯಂ ಸೆಂಟರ್ ಅಲ್ಲಿ ಅತಿ ಕಾಸ್ಟ್ಲಿಯೆಸ್ಟ್ ಮೀನ್ ಯಾವುದು ಸರ್? ಮೇಡಮ್ ಇಲ್ಲಿ ನೋಡಿ ಇದು ಏಷ್ಯನ್ ಅರೋಣ ಅಂತ ಇದೆ, ಸೂಪರ್ ರೆಡ್. ಎಷ್ಟು ಸರ್ ಇದು ಇವಾಗ? ಇದೊಂದು 6 lakh ಆಗುತ್ತೆ. ಓ ಮೈ ಗಾಡ್, 6 ಲಕ್ಷನಾ ಸರ್? ಸುಮಾರು ಎಷ್ಟು ದಿನ ಅದು ಬದುಕುತ್ತೆ ಸರ್? ಮೇಡಮ್ ಅದು 40 years ಇರುತ್ತೆ ಸರ್. ಇದೇನು ಸರ್ ಸಮುದ್ರದಲ್ಲಿ ಇರುವಂತ ಶಾರ್ಕ್ ಫಿಶ್ ತರ ಕಾಣಿಸ್ತಾ ಇದೆ? ಹೌದು ಮೇಡಮ್, ಅದೇ ತರಾನೇ ಅದನ್ನು, ಬಟ್ ಇದನ್ನ ಸಿಲ್ವರ್ ಶಾರ್ಕ್ ಅಂತಾರೆ. ಮತ್ತೆ ಇದ್ರಲ್ಲಿ ನೋಡಿ ಆಸ್ಕರ್ ಫಿಶ್ ಅಂತ ಇದೆ. ಮತ್ತೆ ಇಲ್ಲಿ ಟೈಗರ್ ಆಸ್ಕರ್, ಇದು ಜಾಗ್ವಾರ್ ನೋಡಿ, ಅದು ಜಾಗ್ವಾರ್ ಕಾರ್ ಇದೆಯಲ್ಲ ಅದೇ ತರ ಹಿಂದೆ ಇದೆಯಲ್ಲ ಅದು ಪಿಕಾಕ್ ಬ್ಲೂ ಅಂತ. ನೋಡಿ ನೀವು ನೋಡ್ಬೋದು, ಮುಖ ಹತ್ರ ಎಲ್ಲ ಬ್ಲೂ ಇಶ್ಯೂ ರೇಡಿಯಂ ತರ ಕಾಣುತ್ತೆ. ಅದ್ರ ಹೆಸರು ಪ್ಯಾರೆಟ್ ಫಿಶ್ ಅಂತ ಕರೀತಾರೆ. ವಾವ್, ಸಕ್ಕತ್ತಾಗಿದೆ. ಒಂದಕ್ಕಿಂತ ಒಂದ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಸರ್. ಮೇಡಮ್ ಇದು ಫ್ಲವರ್ ಆರ್ನ್ ಅಂತ ಕರೀತಾರೆ. ನೋಡಿ ತಲೆ ನೋಡಿ ಎಷ್ಟು ದಪ್ಪ ಇದೆ ಅದಕ್ಕೆ. ಇದೇ ಮೀನು ಸರ್? ಇದು ಪಲ್ ಸ್ಕೇಲ್ ಗೋಲ್ಡ್ ಅಂತ ಕರೀತಾರೆ ಸರ್. ಇದೇನು ಸರ್ ಮೀನಿಗೆ ಕೈ ಕಾಲು ಎಲ್ಲ ಇದೆ? ಹೌದು ಮೇಡಮ್, ಅದು ಬಂದು ಆಕ್ಸಲಾಟ್ ಅಂತ ಕರೀತಾರೆ. ಅದು ಹೆಂಗಂದ್ರೆ ಬಾಡಿ ಅರ್ಧ ಕಟ್ಟಾದ್ರೂ ಮತ್ತೆ ಬೆಳೆಯುತ್ತೆ ಅದು. ಸ್ನೇಹಿತರೆ, ನಾನಿವತ್ತು ಬಂದಿದ್ದೀನಿ ಕರ್ನಾಟಕದ ಅತಿ ದೊಡ್ಡ ಫಿಶ್ ಅಕ್ವೇರಿಯಂ ಸೆಂಟರ್ಗೆ. ಅದು ಎಲ್ಲಿ ಬರುತ್ತೆ ಅನ್ಕೊಂಡಿದ್ದೀರಾ? ಯಲಹಂಕ ಮೇನ್ ರೋಡ್ ಪಕ್ಕದಲ್ಲೇ ಬರುತ್ತೆ. ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ ಇಲ್ಲಿ ವೆರೈಟೀಸ್ ಆಫ್ ಫಿಶ್ ಕಲೆಕ್ಷನ್ ಇದೆ. ಕರ್ನಾಟಕದಲ್ಲಿ ಎಲ್ಲೂ ಕೂಡ ಅಕ್ವೇರಿಯಂ ಸೆಂಟರಲ್ಲಿ ಈ ರೀತಿಯಾದಂಥ ಫಿಶ್ ಕಲೆಕ್ಷನ್ ನೋಡಲ್ಲ. ಹಾಗಾದರೆ ಇಲ್ಲಿ ಯಾವ ರೀತಿ ವೆರೈಟೀಸ್ ಫಿಶ್ ಕಲೆಕ್ಷನ್ ಇದೆ ಬನ್ನಿ ಹಾಗಾದರೆ ನೋಡೋಣ. ಸ್ನೇಹಿತರೆ, ನಾವು ಅಕ್ವೇರಿಯಂ ಶಾಪ್ ಒಳಗಡೆ ಬಂದ ತಕ್ಷಣ ಒಳ್ಳೆ ಪಾಸಿಟಿವ್ ವೈಬ್ಸ್ ಬಂತು. ನಮ್ಮ ಜೊತೆ ಇದ್ದಾರೆ ನ್ಯೂ ಕಿಂಗ್ ಅಕ್ವೇರಿಯಂ ಸೆಂಟರ್ನ ಶಾಪ್ನ ಮಾಲೀಕರಾದಂಥ ಕಿಶೋರ್ ಗೌಡ ಸರ್. ಸರ್ ನಮಸ್ಕಾರ, ಹೇಗಿದ್ದೀರಾ? ಮೇಡಮ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸಖತ್ತಾಗಿದ್ದೀನಿ ಸರ್. ನಾನು ಕರ್ನಾಟಕದಲ್ಲಿ ಎಲ್ಲ ಡಿಸ್ಟ್ರಿಕ್ಟು ಟ್ರಾವೆಲ್ ಮಾಡಿದ್ದೀನಿ, ಬಟ್ ಇದುವರೆಗೂ ಎಲ್ಲೂ ನೋಡಿಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಕ್ವೇರಿಯಂ ಶಾಪ್ನ ಮಾಡಿರೋದು ನೀವೇ ಫಸ್ಟ್. ಕಂಗ್ರ್ಯಾಚುಲೇಷನ್ ಸರ್. ನ್ಯೂ ಕಿಂಗ್ ಅಕ್ವೇರಿಯಂ ಶಾಪ್ನ ಸ್ಪೆಷಾಲಿಟಿ ಏನು? ಮೇಡಮ್ ನಮ್ಮ ಶಾಪಲ್ಲಿ ಒಂದೂವರೆ ಸಾವಿರ ವೆರೈಟೀಸ್ ಫಿಶಸ್ ಸಿಗುತ್ತೆ. ಎಷ್ಟಿದೆ ಸರ್? 1 ರಿಂದ 1.5 ಸಾವಿರ ವೆರೈಟಿ. 1.5 ಸಾವಿರ ವೆರೈಟೀಸ್ ಫಿಶ್ ಕಲೆಕ್ಷನ್. ಮತ್ತೆ ಅದ್ರ ಜೊತೆಲೆ ಡೆಕೋರೇಷನ್ ಐಟಮ್ಸ್ ಅಂತ ನೀವು ನೋಡ್ಬೋದು. 1 ಅಡಿಯಿಂದ ಹಿಡಿದು 6 ಅಡಿ 8 ಅಡಿವರೆಗೂ ನಮ್ಮ ಹತ್ರ ಸಿಗುತ್ತೆ. ಮತ್ತು ಇಂಪೋರ್ಟ್ ಟ್ಯಾಂಕ್ಸ್ ಎಲ್ಲ ಸೈಜು ಸಿಗುತ್ತೆ. ಕಸ್ಟಮೈಸ್ ಟ್ಯಾಂಕ್ಸ್ ನಿಮ್ಗೆ 10 ಅಡಿ ಬೇಕಾ 20 ಅಡಿ ಬೇಕಾ ಅಷ್ಟು ದೊಡ್ಡ ಟ್ಯಾಂಕ್ಸು ನಾವು ಮಾಡಿಕೊಡ್ತೀವಿ. ನೋಡಿ ಇದೆಲ್ಲ ಕಸ್ಟಮೈಸ್. ನೋಡಿ ವಾಕಬಲ್ಲು ಪಾಂಡೆಲ್ಲ ನಮ್ಮ ಹತ್ರ ಇದೆ ಸರ್. ನಮ್ಮ ಶಾಪ್ ಬಂದು 365 ಡೇಸು ಓಪನ್ ಇರುತ್ತೆ. 1 ರಿಂದ 1.5 ಸಾವಿರ ವೆರೈಟೀಸು ಫಿಶಸ್ ನಮ್ಮ ಹತ್ರ ಯಾವಾಗಲೂ ಸಿಗುತ್ತೆ. ಅನ್ಸೀಸನಲ್ಲಿ ಸಹ ಸಿಗುತ್ತೆ. ನೋಡಿ ಇಲ್ಲಿ ನೋಡಿ, ಇದೊಂದು ಚಿಕ್ಕ ಫಿಶಿಂದ ಹಿಡಿದು ಇಲ್ಲಿ ನೋಡಿ 2 ಅಡಿ 3 ಅಡಿವರೆಗೂ ನಮ್ಮ ಹತ್ರ ಫಿಶ್ ರೆಡಿ ಇರುತ್ತೆ ಸರ್. ನಮ್ಮಲ್ಲಿ ಶೋಗೆ ಇಡೋಂಥ ಫಿಶಿಂದ ಹಿಡಿದು ವಾಸ್ತು ಫಿಶಸ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಮತ್ತು 1 ಇಂಚಿಂದ ಹಿಡಿದು 3 ಅಡಿವರೆಗೂ ನಮ್ಮ ಹತ್ರ ಫಿಶಸ್ ಸಿಗುತ್ತೆ. ಒಳಗಡೆ ಎಂಟ್ರಿ ಆದ ತಕ್ಷಣ ಒಂದು ಹೊಸ ಕಾನ್ಸೆಪ್ಟಲ್ಲಿ ಮಾಡಿದ್ದೀರಾ ಸರ್. ಇದೇನಿದು ಕಾನ್ಸೆಪ್ಟ್? ನನಗನ್ನಿಸ್ತಾ ಇದೆ ನಾನು ಮಾಲ್ಡೀವ್ಸ್ಗೋ ಅಥವಾ ಯಾವುದಾದ್ರೂ ಒಂದು ಬೀಚಲ್ಲೋ ಇದೀನಿ ಅಂತ ವೈಬ್ಸ್ ಫೀಲ್ ಆಗ್ತಾ ಇದೆ. ಮೇಡಮ್ ಇದು ವಾಕಬಲ್ ಕೋಯ್ ಪಾಂಡ್ ಅಂತ ಕರೀತಾರೆ. ನೋಡಿ ನೀವು ಇಲ್ಲಿ ವಾಕ್ ಮಾಡ್ತಾ ಇದ್ರೆ ಕೆಳಗಡೆ ಫಿಶಸ್ ಎಲ್ಲ ನೀವು ನೋಡ್ಬೋದು. ಮತ್ತೆ ನಾವು ಇದೊಂದು ರಿಮೂವ್ ಮಾಡಿದ್ರೆ ನೀವು ಆರಾಮಾಗಿ ಕೂತ್ಕೊಬೋದು, ಫಿಶ್ ಜೊತೆ ಆಟ ಆಡ್ಬೋದು, ಸ್ವಿಮ್ ಸಹ ಮಾಡ್ಬೋದು. ಸರ್ ಇದು ಏನ್ ಕಾನ್ಸೆಪ್ಟ್ ಮಾಡಿರೋದು? ಮನೆಗೆ ಅಂತಲ್ಲ, ಮನೆಗೆ ಅಂತಾನೆ ಮಾಡಿರೋದು ಇದು. ಹಾಗಾದ್ರೆ ಯಾರಾದ್ರೂ ಮನೆ ಕಟ್ಸಿರೋರು, ಮುಂಚೆ ಮನೆ ಕಟ್ಸಿರೋರು ಈ ರೀತಿಯಾಗಿ ಮಾಡ್ಕೊಬಹುದಾ? ಮಾಡ್ಕೊಬೋದು ಮೇಡಮ್. ನೀವು ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ಆಲ್ರೆಡಿ ಮನೆ ಕಟ್ಟಿದ್ದಾರೆ, ಇದನ್ನ ವಿಡಿಯೋ ನೋಡಿ ಇಷ್ಟ ಆಯ್ತು, ನಮ್ಮ ಮನೆಗೆ ಒಂದು ಈ ತರ ಒಂದು ಫಿಶ್ ಪಾಂಡ್ ಬೇಕು ಅಂತ ಹೇಳಿದ್ರೆ ಖಂಡಿತ ಮಾಡ್ಕೊಡ್ತೀವಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಇದನ್ನೆಲ್ಲ ತೆಗಿಬೇಕಾದಾಗ ಎಲ್ಲಾನು ಅದನ್ನ ಅಡ್ಜಸ್ಟ್ ಮಾಡ್ಕೊಳಂಗಿದ್ರೆ ಮಾಡ್ಕೊಡ್ತೀವಿ. ಓ ಸರ್, ಇಷ್ಟು ಈಸಿನಾ ಸರ್? ಅಷ್ಟೇ ಮೇಡಮ್, ಕುತ್ಕೊಳ್ಳಿ ಮೇಡಮ್ ಆರಾಮಾಗಿ. ವಾವ್ ಸರ್, ಏನ್ ಫಿಶ್ ಕಲೆಕ್ಷನ್ ಇಲ್ಲಿ ಬಿಟ್ಟಿದ್ದೀರಾ ಸರ್? ಯಾವ ಮೀನುಗಳನ್ನ ಬಿಟ್ಟಿದ್ದೀರಾ ಇಲ್ಲಿ? ಮೇಡಮ್ ಇದೆಲ್ಲ ಕೋಯ್ ಫಿಶಸ್ ಇದೆ. ಮತ್ತೆ ಟೈಗರ್ ಶೆವೆಲ್ ನೋಸ್ ಅಂತ ಒಂದು ಫಿಶ್ ಇದೆ, ತುಂಬಾ ದೊಡ್ಡದಿದೆ, ಹತ್ತತ್ರ ಒಂದು 2.5 ಅಡಿ ಇದೆ. ಮಿನಿಮಮ್ ಎಷ್ಟು ಸೈಜಲ್ಲಿ ಈ ರೀತಿಯಾಗಿ ಫಿಶ್ ಪಾಂಟ್ ನ ಮಾಡಿಸ್ಕೊಬೇಕು ಮೇಡಮ್? ಒಂದು 8x10 ಈ ತರ ಒಂದು 8 ಈ ತರ 10 ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅಂದ್ರೆ ಎಂಟ್ರೆನ್ಸ್ ಮನೆಗೆ ಲಿವಿಂಗ್ ಏರಿಯಾದಲ್ಲಿ ಈ ತರ ಸೆಟಪ್ ಮಾಡಬಹುದು. ಮಾಡ್ಕೊಬಹುದು, ತುಂಬಾ ಅಟ್ರಾಕ್ಷನ್ ಆಗಿರುತ್ತೆ. ಹೌದು, ತುಂಬಾ ಚೆನ್ನಾಗಿರುತ್ತೆ ಸರ್. ಮನೇಲಿ ನಾನು ಕೆಲವೊಬ್ರು ಹೇಳೋದನ್ನ ಕೇಳಿದ್ದೀನಿ, ಕೆಲವೊಂದು ಮನೆಗಳನ್ನ ಫಿಶ್ ಅನ್ನ ಬೇಕು ಅಂತಲೇ ಅಕ್ವೇರಿಯಂ ತಂದು ಇಟ್ಕೊಂಡಿರ್ತಾರೆ. ಮನೇಲಿ ಫಿಶ್ ಇಡೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಸರ್? ಮೇಡಮ್ ವಾಸ್ತುಗೆ ದೃಷ್ಟಿಗೆ ಮೇನ್ ಫಿಶಸ್ ಇಡ್ತಾರೆ. ಈಗ ಯಾರೋ ಬಂದ್ರು ಮನೆಗೆ, ನಿಮ್ಮ ಮೇಲೆ ಬೀಳೋದು ಫಿಶ್ ಮೇಲೆ ಬೀಳುತ್ತೆ, ಅದು ಅವ್ರವ್ರ ನಂಬಿಕೆ. ನಾವು ಹೇಳೋದು ಹೇಳಿ ಕೊಡ್ತೀವಿ, ಓಕೆನಾ? ಓ, ಅದಕ್ಕೋಸ್ಕರ ಫಿಶ್ ಆಕ್ಸೆಸರೀಸ್ನು ಕೂಡ ಹಾಕೊಳ್ತಾರೆ ಕೆಲವೊಬ್ರು, ಕೈಗೆ ಉಂಗ್ರ ತರ,
ಮತ್ತೆ ನೆಕ್ಕಿಗೆ ಪೆಂಡೆಂಟ್ ತರ ಎಲ್ಲ ನೀವು ಹಾಕಿದ್ದೀರಾ ಸರ್? ಹಾಕಿದ್ದೇನೆ ಓಕೆ ಗ್ರೇಟ್ ಸರ್. ಇಲ್ಲಿ ಇದರ ಕ್ವಾಂಟಿಟಿಗೆ ಯಾವೆಲ್ಲ ಫಿಶ್ ಅನ್ನ ನಾವು ಬಿಡ್ಬೋದು? ಮೇಡಮ್ ನಾವು ಸಜೆಸ್ಟ್ ಮಾಡೋದಂದ್ರೆ ನಿಮಗೆ ಜಾಪನೀಸ್ ಕೋಯಿ ಫಿಶಸ್ ಇದೆಲ್ಲ ಕೋಯಿ ಫಿಶಸ್, ಆದಮೇಲೆ ಅದ್ರ ಮೇಲೆ ಈ ಪ್ಯಾರೆಟ್ ಫಿಶಸ್ ಬಿಡ್ಬೋದು, ಆಸ್ಕರ್ಸ್ ಅಂತ ಬರುತ್ತೆ ಅದನ್ನ ಬಿಡ್ಬೋದು, ಮತ್ತು ಟೈಗರ್ ಶಾವೆಲ್ ನೋಸು, ರೆಡ್ ಟೇಲ್ ಕ್ಯಾಟ್ ಫಿಶ್ ಅಂತೆಲ್ಲ ಬರುತ್ತೆ, ಅವೆಲ್ಲ ಬಿಟ್ಟರೆ ನೋಡೋಕೆ ಚೆನ್ನಾಗಿ ಕಾಣುತ್ತೆ. ಈ ಥರ ಫಿಶ್ ಪಾಂಡ್ ಮಾಡಿಸೋದ್ರಿಂದ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಮೇಂಟೆನೆನ್ಸು ಕ್ಲೀನಿಂಗ್ ಎಲ್ಲ ಹೇಗೆ, ಎಷ್ಟು ದಿನಕ್ಕೊಮ್ಮೆ ಮಾಡಬೇಕು ಅಂತ ಹೇಳಿ. ನಮ್ಗೆ ಇದೇನಾಗುತ್ತೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಮಾಡಿದ್ರೆ ಪ್ಲಂಬಿಂಗ್ ವರ್ಕ್ ಎಲ್ಲ ನಾವು ಡೈರೆಕ್ಟು ನಾವು ವಾಟರ್ ಡ್ರೈನೇಜ್ ಆಗುತ್ತಲ್ಲ ಅದನ್ನ ಆಚೆಗೆ ಬಿಟ್ಕೊಬೋದು, ಗಾರ್ಡನ್ಗೆ ಬಿಟ್ಬಿಡ್ಬೋದು. ಸೊ ಅವಾಗ ಈಸಿ ಆಗುತ್ತೆ, ನಿಮ್ಗೊಂದು ವಾಲ್ ತಿರುಗಿದ್ರೆ ಸಾಕು ನೀರೆಲ್ಲ ಆಚೆ ಹೋಗುತ್ತೆ. ಅಂದರೆ ಮನೆ ಯಾರೆಲ್ಲ ಕಟ್ಟೋದಕ್ಕೆ ಪ್ಲಾನ್ ಮಾಡಿದ್ದೀರಾ, ನಿಮ್ಮ ಮನೇಲೂ ಈ ಥರದೊಂದು ಲಿವಿಂಗ್ ಏರಿಯಾದಲ್ಲಿ ಫಿಶ್ ಪಾಂಟನ್ನು ಸೆಟಪ್ ಮಾಡಬೇಕು ಅಂದ್ಕೊಂಡಿದ್ದೆ, ಇವಾಗಲೇ ಪ್ಲಾನ್ ಮಾಡಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಾಂದರೆ ಮನೆ ಕಟ್ಟಿದ ನಂತರನೂ ಮಾಡ್ಕೊಡ್ತಾರೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳಿದ್ರು. ಪ್ಲ್ಯಾನ್ಡ್ ಆಗಬೇಕು ಅಂತ ಹೇಳಿದರೆ ಮನೆ ಕಟ್ಟ ಹಂತದಲ್ಲೇ ಮಾಡಿದರೆ ಕರೆಕ್ಟಾಗಿರುತ್ತೆ ಅಲ್ವಾ ಸರ್? ಸರ್ ಬನ್ನಿ ಸರ್, ಹಾಗಾದ್ರೆ ನಿಮ್ಮಲ್ಲಿ ಯಾವೆಲ್ಲ ವೆರೈಟಿ ಫಿಶ್ ಕಲೆಕ್ಷನ್ ಇದೆ ಅಂತ ನೋಡೋಣ. ಇದು ಯಾವ ವೆರೈಟಿ ಫಿಶ್ ಸರ್? ಮೇಡಮ್ ಇದು ಬಟರ್ಫ್ಲೈ ಕೋಯಿಸ್ ಅಂತಾರೆ, ಇಂಪೋರ್ಟೆಡ್ ಇದು. ನಿಮ್ಗೆ ಹತ್ತತ್ರ 3 ಅಡಿ ಬೆಳೆಯುತ್ತೆ ಇದು. ಈಗ ನೋಡಿ, ಈಗ ನಮ್ಮ ಹತ್ರ ಇರೋದು ನೋಡಿ ಸೈಜ್ ನೋಡಿ, ಯಾರ ಹತ್ರ ಇನ್ನೂ ಇದು ಸ್ಟಾಕ್ ಬಂದಿಲ್ಲ, ನಮ್ಮ ಹತ್ರನೇ ಫಸ್ಟ್ ಟೈಮ್ ಬಂದಿರೋದು ಇದು. ಸ್ನೇಹಿತರೆ ನೀವಿಲ್ಲಿ ನೋಡ್ಬೋದು 2500 ಅಡಿ ಸ್ಕ್ವೇರ್ ಫೀಟಲ್ಲಿ ಈ ಕಂಪ್ಲೀಟ್ ಅಕ್ವೇರಿಯಂ ಶಾಪ್ ಇದೆ. ಹಾಗಾದರೆ ಇಲ್ಲಿ ಯಾವೆಲ್ಲ ವೆರೈಟೀಸ್ ಫಿಶ್ ಇದೆ ಅಂತ ಹೇಳಿ ಕಂಪ್ಲೀಟಾಗಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಬನ್ನಿ ಕಿಶೋರ್ ಸರ್, ಯಾವೆಲ್ಲ ವೆರೈಟೀಸ್ ಇದೆ ಸರ್? ಮೇಡಮ್ ಇಲ್ಲಿ ನೋಡಿ, ಇದು ನಿಮಗೆ ವೈಟ್ ಡಾಲ್ಫಿನ್ ಅಂತ, ಇದು ತುಂಬ ರೇರ್ ವೆರೈಟೀಸ್ ಇದು ನೋಡಿ. ಮತ್ತು ಅದರಲ್ಲಿ ಇನ್ನೊಂದಿದೆ ಹೂವಾರು ಅಂತ, ಅದು ತುಂಬ ರೇರ್ ವೆರೈಟಿ ಫಿಶಸ್ಸು. ಇನ್ನು ಫ್ರಂಟೋಸ ಅಂತ ಇದೆ. ಇನ್ನು ಅದು ಬಿಟ್ಟರೆ ಇಲ್ಲಿ ನೋಡಿ ವಿಡೋ ಫ್ರಂಟಸ್ ಅಂತ, ಎಷ್ಟು ಚೆನ್ನಾಗಿದೆ ನೋಡಿ ಮಾರ್ಕಿಂಗ್. ಸಖತ್ತಾಗಿದೆ ಸರ್, ಕಲರ್ ಅಂತೂ ಒಳ್ಳೆ ಟೈಗರ್ ತರ ಫೀಲ್ ಆಗ್ತಾ ಇದೆ ಅದನ್ನ ನೋಡಿದ್ರೆ. ಓ ಅದ್ರ ಜೊತೆಗೆ ಇಲ್ಲಿ ಅಕ್ಸೆಸರಿನೂ ಸಿಗುತ್ತೆ ಸರ್? ಎಲ್ಲ ಕಂಪ್ಲೀಟ್ ಮೇಡಮ್, ಅಕ್ವೇರಿಯಂ ಸಂಬಂಧಪಟ್ಟಿರೋ ಎಲ್ಲ ಪ್ರತಿಯೊಂದು ಐಟಮ್ ನಮ್ಮ ಹತ್ರ ಸಿಗುತ್ತೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವೆಲ್ಲ ಲೈವ್ ಪ್ಲಾಂಟ್ಸ್ ಪ್ಲಸ್ ವಿತ್ ಬುದ್ಧ ಕಾನ್ಸೆಪ್ಟ್ ಮಾಡಿದ್ದೀವಿ ನಾವು. ಐಡಲ್ಲು ಸಿಗುತ್ತೆ, ಅದ್ರ ಜೊತೆಗೆ ಲೈವ್ ಪ್ಲಾಂಟ್ಸ್ ಸಿಗುತ್ತೆ. ಬೇಡ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಕೂಡ ಫಿಶ್ ಅಕ್ವೇರಿಯಂಗೆ ಸೆಟಪ್ ಮಾಡ್ಕೊಡ್ತೀರಾ ಕಂಪ್ಲೀಟ್ ಆಗಿ ನೀವು. ಸರ್ ಇವಾಗ ಸಣ್ಣದು ಮೀನುಗಳೆಲ್ಲ ನೋಡ್ತೀವಲ್ಲ ಸರ್, ಅದು ಇದೆಯಾ ಸರ್ ನಿಮ್ಮಲ್ಲಿ? ಎಲ್ಲ ಇದೆ ನೋಡಿ ಮೇಡಮ್, ಇಲ್ಲಿಂದಾನೆ ನೋಡಿ ಇದರೆಲ್ಲ ಬಾಸ್ಮೆನಿ ರೈನ್ಬೋ ಅಂತಿದೆ, ಕಾಂಗೋ ಟೆಟ್ರಾಸ್ ಅಂತಿದೆ, ಎಷ್ಟು ಕಲರ್ಫುಲ್ ಇದೆ ನೋಡಿ. ಸರ್ ಈ ಅಕ್ವೇರಿಯಂ ಸೆಂಟರ್ ಅಲ್ಲಿ ಅತಿ ಕಾಸ್ಟ್ಲಿಯೆಸ್ಟ್ ಮೀನ್ ಯಾವುದು ಸರ್? ಮೇಡಮ್ ಇಲ್ಲಿ ನೋಡಿ, ಇದು ಏಷ್ಯನ್ ಅರೋಣ ಅಂತ ಇದೆ, ಸೂಪರ್ ರೆಡ್. ಓಕೆ, ಏನ್ ಸರ್ ಇದ್ರ ಸ್ಪೆಷಾಲಿಟಿ? ಇದಕ್ಕೆ 6 ಸೆನ್ಸ್ ವರ್ಕ್ ಆಗುತ್ತೆ ಮೇಡಮ್. 6 ಸೆನ್ಸ್ ಸರ್? ನಾವು ಕೇಳಿದ್ವಿ ನಮಗೆಲ್ಲ 5 ಸೆನ್ಸ್ ಇದೆ, ಇದಕ್ಕೆ 6 ಸೆನ್ಸ್ ಸರ್? ಹೇಗೆ ಸರ್? ಇದಕ್ಕೆ ನಮ್ಗೆ ಏನಾದ್ರು ಆಗಂಗಿದ್ರೆ ಮೊದಲೇ ಇನ್ಫಾರ್ಮೇಶನ್ ಕೊಡುತ್ತೆ. ಅದು ಯಾವ ತರ ಅಂದ್ರೆ ನೀವು ಮನೇಲಿ ಇಟ್ಟರೆ ನಿಮ್ಗೆ ಗೊತ್ತಾಗೋದು. ತುಂಬಾ ಜನ ನಮ್ಗೆ ಹೇಳಿದ್ದಾರೆ ಆ ತರ ಆಗಿದೆ ಅಂತ. ಓಕೆ, ಅಂದ್ರೆ ವಾಸ್ತು ಮೀನು ಅಂತ ಹೇಳ್ತೀವಲ್ಲ ಇದೇನಾ? ಹೌದು ಮೇಡಮ್ ಇದೆ. ಎಷ್ಟು ಸರ್ ಇದು ಇವಾಗ? ಇದೊಂದು 6 lakh ಆಗುತ್ತೆ. ಓ ಮೈ ಗಾಡ್, 6 ಲಕ್ಷನಾ ಸರ್? ಅಂದ್ರೆ ಚಿಕ್ಕದ್ ಮರಿ ತಗೊಳ್ತೀನಿ ಅಂದ್ರೆ ಅಷ್ಟೇನಾ, ಅಥವಾ ಸೈಜ್ ಮರಿ ಕಡಿಮೆ ಇರುತ್ತೆ? ಈಗ ಈ ಸೈಜ್ಗೆ 6 lakh ಆಗುತ್ತೆ. ನಾನು ನೋಡಿದ್ದೀನಿ ದೊಡ್ಡ ಬಂಗ್ಲೆಯಲ್ಲಿ ಅಥವಾ ಆಫೀಸ್ಗಳಲ್ಲಿ, ಕಾರ್ಪೊರೇಟ್ ಆಫೀಸಲ್ಲಿ, ಅದ್ರ ಹಾಸ್ಪಿಟಲ್ಗಳಲ್ಲಿ ಈ ರೀತಿಯಾದಂಥ ಮೀನುಗಳನ್ನ ಸೆಟಪ್ ಮಾಡಿರ್ತಾರೆ. ಯಾಕೆ ಅಂತ ಇವಾಗ ಗೊತ್ತಾಗ್ತಿದೆ. ಹಿಂದಿನ ಕಾಲದಲ್ಲಿ ನೋಡಿ ಸ್ನೇಹಿತರೆ, ನಮ್ಮ ಅಜ್ಜಿಂದರ ಹೇಳ್ತಾ ಇದ್ರು ಮನೇಲಿ ಯಾವ್ದಾದ್ರು ಒಂದು ಪ್ರಾಣಿ ಇರ್ಬೇಕಂತ, ಬೆಕ್ಕೋ, ನಾಯಿನೋ, ಹಸುನೋ, ಕುರಿನೋ, ಕೋಳಿನೋ ಇರ್ಬೇಕಂತ. ಯಾಕೆ ಅಂದ್ರೆ ಮನೇಲಿ ಅಥವಾ ಯಾವ್ದಾದ್ರು ಪ್ರಾಣಿಗಳು ನಮ್ಮನ್ನ ಅಟ್ಯಾಕ್ ಮಾಡ್ತವೆ, ಅಥವಾ ಮಳೆ ಬರುತ್ತೆ, ಅಥವಾ ಏನಾದ್ರೂ ಒಂದು ಅವಘಡ ಸಂಭವಿಸುತ್ತೆ ಅಂತ ಹೇಳಿದ್ರೆ ಪ್ರಾಣಿಗಳಿಗೆ ಫಸ್ಟ್ ಗೊತ್ತಾಗ್ತಾ ಇದೆ ಅಂತ ಹೇಳ್ತಿದ್ರು. ಯಾಕೆ ಅಂದ್ರೆ ಎಲ್ಲೋ ಮೇಯೋದಕ್ಕೆ ಹೊರಗಡೆ ಹೋದಾಗ ಏನಾದರೂ ಒಂದು ಮಳೆ ಬರುತ್ತೆ ಅಥವಾ ಜೋರು ಶಬ್ದ ಬರುತ್ತೆ, ಯಾರು ಅಟ್ಯಾಕ್ ಮಾಡ್ತಾರೆ ಅಂದರೆ ಆ ಸೌಂಡಿಗೆ ಎಲ್ಲ ಮುಂಚೆನೇ ಅವು ಒಳಗಡೆ ಸೇರ್ಕೊಳ್ಳೋದು. ಅದು ಮುನ್ಸೂಚನೆಯಿಂದ ಎಲ್ಲ ಹೇಳ್ತಿದ್ರು ಪ್ರಾಣಿಗಳನ್ನ ಸಾಕ್ಬೇಕಂತ. ಅಷ್ಟೇ ಅಲ್ಲ, ಮೀನುಗಳಿಗೂ ಗೊತ್ತಾಗುತ್ತೆ ಅಂತೇಳಿ ನಮ್ಮ ಕಿಶೋರ್ ಗೌಡ್ರು ಸರ್ ಹೇಳ್ದಾಗಲೇ ಗೊತ್ತಾಗ್ತಾ ಇದೆ ಸರ್ ನಮ್ಗೆ ಇವಾಗ. ಓ ಈಗೂ ಉಂಟೆ? ಹೌದು ಮೇಡಮ್ ಇದೆ ಸರ್. ಈ ವಾಸ್ತು ಮೀನುಗಳಲ್ಲಿ ಇಷ್ಟೊಂದು ವೆರೈಟೀಸ್ ಇದೆಯಲ್ಲ ಸರ್, ಇದೇ ಬೇರೆ ರೀತಿಯಾಗಿದೆ, ಇದೇ ಬೇರೆ ರೀತಿಯಾಗಿದೆ ಮೇಡಮ್. ವಾಸ್ತು ಮೀನ್ ಜೊತೆ ಬೇರೆ ಫಿಶಸ್ ಸಹ ಇಡ್ಬೋದು ನೀವು. ಈಗ ಇದು ಒಂದೇ ಇದ್ರೆ ಒಂಟಿತನ ಇರುತ್ತೆ, ಅದಕ್ಕೆ ಅಟ್ಲೀಸ್ಟ್ ಇವೆಲ್ಲ ಫಿಶಸ್ ಮಿಕ್ಸ್ ಇದ್ದಾಗ ಅದಕ್ಕೆ ಫೀಲಿಂಗ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಎಲ್ಲ ಮಿಕ್ಸ್ ಹಾಕೋದು. ಏನ್ ಸರ್ ಇದು ಮೊಸಳೆ ತರ ಇದೆ ನೋಡೋದಕ್ಕೆ? ಹೌದು ಮೇಡಮ್, ಇದು ಇನ್ನ ಅದ್ರ ಡಬಲ್ ಸೈಜ್ ಬೆಳೆಯುತ್ತೆ, ಹತ್ತತ್ರ 4 feet ಬೆಳೆಯುತ್ತೆ ಅದು. ಓ ಮೈ ಗಾಡ್ ಸರ್, ಇವಾಗ ಒಂದು ವಾಸ್ತು ಮೀನನ್ನ ಮನೆಗೆ ತಗೊಂಡೋಗ್ತೀವಿ, ಸುಮಾರು ಎಷ್ಟು ದಿನ ಅದು ಬದುಕುತ್ತೆ ಸರ್? ಮೇಡಮ್ ಅದು 40 years ಇರುತ್ತೆ. ಓ, 1 ಜನರೇಷನ್. ಹಾಗಾದ್ರೆ ಒಂದು ಫಿಶ್ಗೆ ನಾವು ಒಂದು ಅಕ್ವೇರಿಯಂ ಅಲ್ಲಿ ವಾಸ್ತು ಮೀನನ್ನ ಬಿಡಬೇಕು ಅಂತ ಹೇಳಿದ್ರೆ 1 ಜನರೇಷನ್ ವರೆಗೂ ಕೂಡ ಅದ್ರ ಜೀವಿತಾವಧಿ ಇರುತ್ತೆ. ಹೌದು ಮೇಡಮ್, ಖಂಡಿತ. ಸರ್ ಇದೇನ್ ಸರ್ ಸಮುದ್ರದಲ್ಲಿ ಇರುವಂತ ಶಾರ್ಕ್ ಫಿಶ್ ತರ ಕಾಣಿಸ್ತಾ ಇದೆ? ಹೌದು ಮೇಡಮ್, ಅದೇ ತರಾನೇ ಅದನ್ನು, ಬಟ್ ಇದನ್ನ ಸಿಲ್ವರ್ ಶಾರ್ಕ್ ಅಂತಾರೆ. ಇದ್ರಲ್ಲಿ ನೋಡಿ ಆಸ್ಕರ್ ಫಿಶ್ ಅಂತ ಇದೆ, ಮತ್ತೆ ಇಲ್ಲಿ ಟೈಗರ್ ಆಸ್ಕರ್, ಇದು ಜಾಗ್ವಾರ್ ನೋಡಿ, ಅದು ಜಾಗ್ವಾರ್ ಕಾರ್ ಇದೆಯಲ್ಲ ಅದೇ ತರ ಹಿಂದೆ ಇದೆಯಲ್ಲ ಅದು. ಮತ್ತೆ ಇದು ಸ್ಕ್ಯಾಟ್ ಫಿಶ್ ಅಂತ.
ಸರ್ ಎಲ್ಲಾ ಕಾಲಕ್ಕೂ ಎಲ್ಲ ವೆದರ್ಗೂ ಸೆಟ್ ಆಗುವಂತ ಫಿಶ್ ಯಾವ್ದಿದೆ ನೋಡಿ ಮೇಡಮ್, ಇದೆಲ್ಲಾನು ಚಿಟ್ಲಿಟ್ಸ್ ಅಂತ ಏನಿದೆಯಲ್ಲ, ಇದೆಲ್ಲಾನು ನೀವು ಎಲ್ಲ ವೆದರ್ಗೂ ಸೆಟ್ ಆಗೋಂಥ ಫಿಶ್ ಮೇಡಮ್. ಸೆಟ್ ಆಗುತ್ತೆ. ಈಗ ನೋಡಿ, ಮಂಗಳೂರು ಭಾಗ ತುಂಬಾ ಹೀಟ್ ಅಲ್ವಾ, ಅದಕ್ಕೆ ಕೂಲರ್ ಹಾಕ್ತಿವಿ ನಾವು. ಅವಾಗ ಏನಾಗುತ್ತೆ, ಟೆಂಪರೇಚರ್ ಬಂದು 20 to 24 ಬಂದ್ಬಿಡುತ್ತೆ. ಇವಾಗ ಬಯಲುಸೀಮೆಗಾದ್ರೆ ಮಂಗಳೂರ್ದೇ ಹೇಳಿದ್ರಿ, ಅಲ್ಲಿ ಹೀಟ್ ಇರುತ್ತೆ ಅಂತ ಹೇಳಿ. ಮಲೆನಾಡು ಭಾಗದಲ್ಲಾದ್ರೆ ತುಂಬಾ ಮಲೆನಾಡು ಭಾಗದಲ್ಲಿ ಕೋಲ್ಡ್ ಇರುತ್ತಲ್ಲ, ಅವಾಗ ಹೀಟರ್ ಹಾಕ್ತಿವಿ ನಾವು. ನೋಡಿ, ಈ ತರ ಹೀಟರ್ ಬರುತ್ತೆ. ಓಹೋ, ಈ ರೀತಿಯಾಗಿ ವೆದರ್ಗೆ ಮತ್ತೆ ಪ್ಲೇಸಿಗೆ ಸೆಟ್ ಈ ಆಗುತ್ತೆ. ಫಿಶ್ಗೆ ಈಗ 28 ಡಿಗ್ರಿ ಬೇಕು. ಆ 28 ಡಿಗ್ರಿನ ನಾವು ಇದ್ರಲ್ಲಿ ಸೆಟ್ ಮಾಡ್ತೀವಿ. ಅದು ಆಟೋಮೆಟಿಕ್ 28 ಡಿಗ್ರಿ ಬಂದ್ಮೇಲೆ ಅದು ಆಫ್ ಆಗುತ್ತೆ. ಸರ್ ನಾವ್ ಇಲ್ಲೊಂದು ಕೆಲವೊಂದು ಅಕ್ವೇರಿಯಂ ನೀವು ಸೆಟಪ್ ಮಾಡಿದ್ರಲ್ಲ, ಅಬ್ಸರ್ವ್ ಮಾಡಿದ್ರೆ ಕೆಲವೊಂದು ತುಂಬಾ ಚಿಕ್ಕದಿದೆ, ಕೆಲವೊಂದು ದೊಡ್ಡದು ಚಿಕ್ಕದು ಮಿಕ್ಸ್ ಅಲ್ಲಿ ಬಿಟ್ಟಿದ್ರ, ಕೆಲವೊಂದು ಕಲರ್ ಆ ಕಲರ್ ಈ ಕಲರ್ ಎಲ್ಲ ಮಿಕ್ಸ್ ಅಲ್ಲಿ ಬಿಟ್ಟಿದ್ರ, ಕೆಲವೊಂದು ಬೇರೆ ಬೇರೆ ಜಾತಿಯನ್ನ ಮಿಕ್ಸ್ ಅಲ್ಲಿ ಬಿಟ್ಟಿದ್ರ. ಇದರಿಂದ ಫಿಶ್ ಗಳಿಗೆ ಯಾವ ರೀತಿ ಹೊಂದಾಣಿಕೆ ಆಗುತ್ತೆ ಸರ್? ಏನು ಮೇಡಮ್, ಇದೇನಾಗುತ್ತೆ, ಎಲ್ಲದರಲ್ಲೂ ಒಂದು ಜಾತಿ ಅನ್ನೋದು ಇರುತ್ತೆ. ಇದೆಲ್ಲ ಚಿಟ್ಲೆಡ್ ಫ್ಯಾಮಿಲಿ ಇದು, ಹಾಗಾಗಿ ಇವೆಲ್ಲ ಸೆಟ್ ಆಗ್ತವೆ. ಅದಕ್ಕೆ ಇದನ್ನ ಜೊತೆಲಿ ಬಿಟ್ಟಿದ್ದೀವಿ. ಈಗ ಇದು ಏಷ್ಯನ್ ಅರೋಣ ಅಂತ ಕರೀತಾರೆ. ಇದು ಬಂದು ಇದ್ರ ಜೊತೆಲಿ ಇರಲ್ಲ, ಇದು ಬಂದು ತಿಂದ್ಬಿಡುತ್ತೆ ಅದನ್ನ. ಅದಕ್ಕೆ ಸಪ್ರೇಟ್ ಆಗಿ ಹಾಕಿ. ಓಕೆ, ಹಾ ಹಾ, ಅದ್ರ ಫ್ಯಾಮಿಲಿಗೆ ತಕ್ಕಂತೆ ನೀವು ಸೆಟ್ ಮಾಡಿದ್ದೀರಾ. ಇದಿದೆಯಲ್ಲ, ಇದು ಸಾಫ್ಟ್ ವೆರೈಟಿ ಫಿಶಸ್. ಇದು ಇವೆಲ್ಲ ಬಂದು ನಿಮ್ಗೆ ಹಾರ್ಡ್ ವೆರೈಟಿ ಫಿಶ್. ಈಗ ಹಾರ್ಡ್ ವೆರೈಟಿ ಜೊತೆ ಇದನ್ನ ಮಿಕ್ಸ್ ಮಾಡಿದ್ರೆ ಅವೆಲ್ಲ ಇದನ್ನ ಅಟ್ಯಾಕ್ ಮಾಡ್ತಾರೆ. ಇದು ರೂಕಿನ್ ಗೋಲ್ಡ್ ಅಂತ ಹೇಳ್ತಾರೆ. ಅದೇ ಗೋಲ್ಡ್ ತರಾನೇ ಮಿಂಗ್ತಾ ಇದೆ ಈ ಮೀನು. ವಾವ್, ಎಷ್ಟು ಕಲರ್ಫುಲ್ ಫಿಶ್ ಎಲ್ಲ ಒಂದೇ ಪಾಯಿಂಟ್ ಅಲ್ಲಿ ಬಿಟ್ಟಿದ್ದೀರಾ ಸರ್. ನೋಡಿ, ಇದೆಲ್ಲ ಪಿಕಾಕ್ ಬ್ಲೂ ಅಂತ. ನೋಡಿ, ನೀವು ನೋಡ್ಬೋದು, ಮುಖ ಹತ್ರ ಎಲ್ಲ ಬ್ಲೂ ಇಶ್ಯೂ ರೇಡಿಯಂ ತರ ಕಾಣುತ್ತೆ. ವಾವ್, ಸಖತ್ತಾಗಿದೆ ಸರ್. ನವಿಲ್ ತರನೇ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಎಲ್ಲಾ ಕಲರ್ ಫಿಶಸ್ ಸಿಗುತ್ತೆ ಮೇಡಮ್. ಎಷ್ಟು ಕ್ಯೂಟ್ ಆಗಿದೆ ಇದು. ಅದ್ರ ಹೆಸರು ಪ್ಯಾರೆಟ್ ಫಿಶ್ ಅಂತ ಕರೀತಾರೆ. ವಾವ್, ಸಖತ್ತಾಗಿದೆ. ಒಂದಕ್ಕಿಂತ ಒಂದ್ ಸಖತ್ತಾಗಿ ಕಾಣಿಸ್ತಾ ಇದೆ ಸರ್. ಇಲ್ಲಿ ಬಂದ್ರೆ ಯಾರಾದ್ರೂ ಕಸ್ಟಮರ್ ತುಂಬಾ ಕನ್ಫ್ಯೂಷನ್ ಆಗೋದಂತ ಗ್ಯಾರಂಟಿ. ಅದ್ರಲ್ಲೂ ನಂತರ ಮಕ್ಳು ಕರ್ಕೊ ಬಂದ್ರೆ ಅದನ್ನ ಕೊಡ್ಸು ಇದನ್ನ ಕೊಡ್ಸು ಅಂತ ಹಠ ಹಿಡಿಯೋದೆ ಅಂತ ಪಕ್ಕ ಸರ್. ಅದಕ್ಕೆ ಅಂತ ನಾವಿದ್ದೀವಿ ಮೇಡಮ್, ನಿಮ್ಗೆಲ್ಲ ಯಾವ್ದಾವ್ದು ಫಿಶ್ ಹಾಕ್ಬೇಕು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಕ್ ನಾವಿದ್ದೀವಿ. ನೋಡಿ ಸರ್, ಇದು ಕಲರ್ ವಿಡೋ ಟೆಟ್ರಾ ಅಂತ ಕರೀತಾರೆ. ಇದೆಲ್ಲ ಚಿಟ್ಲಿಡ್ ವೆರೈಟೀಸ್ ಅಂತಾರೆ. ಇಲ್ಲಿ ಫ್ಲವರ್ ಆನ್ಸ್ ಇದೆ, ಈ ವಾಸ್ತುಗಿಡ್ತಾರಲ್ಲ ಅದು. ಮತ್ತು ಇಲ್ಲಿ ನೋಡಿ, ಬ್ಲೂ ಡಾಲ್ಫಿನ್ ಇದೆ. ನೀವು ಆವಾಗಲೇ ವೈಟ್ ಡಾಲ್ಫಿನ್ ನೋಡಿದ್ರಿ, ಇದು ಬ್ಲೂ ಡಾಲ್ಫಿನ್ನು. ಇಲ್ಲಿ ಬಂದರೆ ಟೈಗರ್ ಇದೆ, ಟೈಗರ್ ಬಾರ್ಬ್ಸ್ ಇದೆ. ಮತ್ತು ನೋಡಿ, ಟ್ಯಾಂಕ್ ಕ್ಲೀನ್ ಮಾಡೋ ಫಿಶಸ್ ಇದೆ, ಆಲ್ಗೇಟರ್ಸು. ಇಲ್ಲಿ ಟೈಗರ್ ಬಾರ್ಬ್ಸ್ ಇದೆ, ರೆಡ್ ಗ್ರೀನ್ ಎರಡೂ ಇದೆ ವೆರೈಟೀಸು. ಇಲ್ಲಿ ನೋಡ್ಬೋದು, ಪೋಲಾರ್ ಪ್ಯಾರೆಟ್ ಅಂತ ಕರೀತಾರೆ. ಕ್ಲೌನ್ ಲೋಚಸ್ ಇದೆ ನೋಡಿ, ಅದರದ್ದು ಮನೆಗಳ ಒಳಗಡೆ ಹೋಗಿ ಸೆಟ್ ಆಗ್ಬಿಟ್ಟಿದೆ ಆಲ್ರೆಡಿ. ಮೇಡಮ್, ಇದು ಫ್ಲವರ್ ಆರ್ನ್ ಅಂತ ಕರೀತಾರೆ. ವಾಸ್ತುಗೆ ಇಡ್ತಾರೆ ಅದನ್ನ. ವಾಸ್ತುಗೆ ಇಷ್ಟು ಚಿಕ್ಕದು? ಹೌದು ಮೇಡಮ್, ಇದನ್ನ ದೊಡ್ಡದಾಗುತ್ತೆ. ನೋಡಿ, ತಲೆ ನೋಡಿ ಎಷ್ಟು ದಪ್ಪ ಇದೆ ಅದಕ್ಕೆ. ಸರ್, ವಾಸ್ತು ಮೀನ್ ತಗೋಬೇಕು ಅಂತ ಹೇಳಿದ್ರೆ ಮಿನಿಮಮ್ ಅವ್ರ ಹತ್ರ ಎಷ್ಟು ಬಜೆಟ್ ಇರಬೇಕು ಸರ್? ಮೇಡಮ್, ಈಗ ಒಂದು ಫಿಶ್ ಬಂದು 3000 ಆಗುತ್ತೆ. ಅಕ್ವೇರಿಯಮ್ಮು ಅವರು ಬಜೆಟ್ ತಕ್ಕಂಗೆ ನಾವು ರೆಡಿ ಮಾಡ್ಕೊಡ್ತೀವಿ. ಮಿನಿಮಮ್ ಒಂದು 5000 ಆದ್ರೂ ಇರಬೇಕು. ನಿಮ್ಮ ಮನೆಗೆ ವಾಸ್ತು ಪ್ರಕಾರ ಒಂದು ಮೀನ್ ಬೇಕು ಅಂತ ಹೇಳಿದ್ರೆ ಬನ್ನಿ ಇವತ್ತೇ ನೀವು ಕಿಂಗ್ ಫಿಶ್ ಅಕ್ವೇರಿಯಂ ಶಾಪ್ಗೆ. ಇದೇ ಮೀನು ಸರ್? ಇದು ಪರ್ಲ್ ಸ್ಕೇಲ್ ಗೋಲ್ಡ್ ಅಂತ ಕರೀತಾರೆ. ಇದು 24K ಗೋಲ್ಡ್ ಅಂತ ಕರೀತಾರೆ ಸರ್. ಫುಲ್ ಗೋಲ್ಡ್ ಕಲರ್ ಆಗುತ್ತೆ ಸರ್. ಇದೇನು ಸರ್, ಮೀನಿಗೆ ಕೈ ಕಾಲು ಎಲ್ಲ ಇದೆ? ಹೌದು ಮೇಡಮ್, ಅದು ಬಂದು ಎಕ್ಸಲ್ ಆರ್ಟ್ ಅಂತ ಕರೀತಾರೆ. ಅದು ಹೆಂಗಂದ್ರೆ ಬಾಡಿ ಅರ್ಧ ಕಟ್ಟಾದ್ರೂ ಮತ್ತೆ ಬೆಳೆಯುತ್ತೆ. ಅದು ಆ ಟೈಲ್ ಕಟ್ಟಾದ್ರೂ ಮತ್ತೆ ರೀಗ್ರೋತ್ ಆಗುತ್ತೆ. ಅದು ಆರ್ಟ್ ಕಟ್ಟಾದ್ರೂ ಮತ್ತೆ ರೀಗ್ರೋತ್ ಆಗುತ್ತೆ. ಅದು ಕಾಲ್ ಕಟ್ಟಾದ್ರೂ ರೀಗ್ರೋತ್ ಆಗುತ್ತೆ. ಅಂದ್ರೆ ಅದನ್ನ ತಗೊಂಡೋಗಿ ಮನೇಲಿ ಇಟ್ಕೊಂಡ್ರೆ ಅದು ಸತ್ತೋಯ್ತು ಅಂತ ಎಸೆಯಂಗಿಲ್ಲ. ಒಂದೇನಾದ್ರು ಬಾಡಿ ಪಾರ್ಟ್ ಕಟ್ಟಾದ್ರೂ ಕೂಡ ಅದಾಗೆ ಮತ್ತೆ ರೀಗ್ರೋತ್ ಆಗುತ್ತೆ. ಸರ್, ಒಂದಿನಕ್ಕೆ ಎಷ್ಟು ಕಸ್ಟಮರ್ ವಿಸಿಟ್ ಮಾಡ್ತಾರೆ? ಅಂದಾಜು ಒಂದು ತಿಂಗಳಿಗೆ ಎಷ್ಟು ಮೀನುಗಳು ಸೇಲ್ ಆಗುತ್ತೆ? ಮೇಡಮ್, ಒಂದಿನಕ್ಕೆ ಹೇಳಕ್ಕಾಗೋದಿಲ್ಲ. ಒಂದು ಅಂದಾಜ್ ಅಂದ್ರೆ ಒಂದು 100 ರಿಂದ 200 ಜನ ವಿಸಿಟ್ ಮಾಡ್ತಾರೆ. ಒಂದು ತಿಂಗಳಿಗೆ ಅಂದ್ರೆ ಒಂದು 1000-2000 ಫಿಶಸ್ ಸೇಲ್ ಆಗುತ್ತೆ. ಏನ್ ಸರ್, ಟೈಟಾನಿಕ್ ಹಡಗನ್ನ ಇಲ್ಲಿ ಶಿಫ್ಟ್ ಮಾಡಿದ್ದೀರಾ? ಹೌದು ಮೇಡಮ್, ಇದು ನಮ್ದು ಅಕ್ವೇರಿಯಂ ದೊಡ್ಡದಾಗಿ ಒಂಥರ ಸಮುದ್ರ ತರ ಇದೆಯಲ್ಲ, ಅದಕ್ಕೋಸ್ಕರ ಅದ್ರೊಳಗಡೆ ಇಟ್ಬಿಟ್ಟಿದ್ದೀವಿ. ಸರ್, ಫಿಶ್ ಬಿಟ್ಟು ಈ ಶಾಪ್ ಅಲ್ಲಿ ನಿಮ್ಮ ಹತ್ರ ಅಕ್ವೇರಿಯಂಗೆ ಸಂಬಂಧಪಟ್ಟಂತೆ ಏನಾರ ಮೆಟೀರಿಯಲ್ಸ್? ಮೇಡಮ್, ನಮ್ಮ ಹತ್ರ ಫುಡ್ ಇಂದ ಹಿಡಿದು ನೋಡಿ, ಇಲ್ಲೆಲ್ಲ ಫುಡ್ ಎಲ್ಲ ಇದೆ, ಮೆಡಿಸನ್ಸ್ ಇದೆ, ಮತ್ತೆ ಟರ್ಟಲ್ ಫುಡ್ ಇದೆ, ಮತ್ತೆ ಕ್ಲೀನಿಂಗ್ ಪೈಪ್ಸ್ ಎಲ್ಲ ಇದೆ ನಮ್ಮ ಹತ್ರ. ಮತ್ತೆ ಅದಕ್ಕೆ ಆಕ್ಸಿಜನ್ ಮೋಟರ್ಸ್ ಇದೆ, ಮತ್ತೆ ಹೀಟರ್ಸು, ನೆಟ್ಟು, ಮತ್ತು ಪೈಪ್ಸ್ ಎಲ್ಲ ಈ ಫಿಲ್ಟರ್ ಕ್ಲೀನ್ ಮಾಡೋದಕ್ಕೆಲ್ಲ ಅಸೆಸರೀಸು, ಮತ್ತು ಗ್ಲಾಸ್ ಕ್ಲೀನ್ ಮಾಡೋದಕ್ಕೆ ಒಳಗಡೆ ಕೈ ಹಾಕ್ದೇನೆ ಆಚೆಯಿಂದನೇ ಕ್ಲೀನ್ ಮಾಡ್ಬೋದು. ಅದೆಲ್ಲನೂ ನಮ್ಮ ಹತ್ರ ಸಿಗುತ್ತೆ. ಮತ್ತು ಡ್ರಿಫ್ಟ್ವುಡ್ ನೋಡಿ, ಅಕ್ವಾಸ್ಕೇಪ್ ಮಾಡೋದಕ್ಕೆ ಡ್ರಿಫ್ಟ್ವುಡ್ ಎಲ್ಲ ನಮ್ಮ ಹತ್ರ ಇದೆ. ಡ್ರ್ಯಾಗನ್ ರ್ಯಾಕ್ಸು ಒಳಗಡೆ ಎಲ್ಲ ಸೆಟ್ಟಿಂಗ್ ಮಾಡೋದಕ್ಕೆ ನೋಡಿ, ಈ ಥರ ಎಲ್ಲನೂ ನಮ್ಮ ಹತ್ರ ಸಿಗುತ್ತೆ. ಎಲ್ಲ ಸೆಲೆಕ್ಟೆಡ್. ಇದು ಹೌದು ನೋಡಿ, ಇದೆಲ್ಲ ಸ್ಟೋನ್ಸ್ ನೋಡಿ ಯಾವ ಥರ ಇದೆ, ಎಲ್ಲ ಇಂಪೋರ್ಟೆಡ್ ಇದು. ಸೊ ಅದು ಬಿಟ್ಟರೆ ನಿಮ್ಗೆ ನೋಡಿ, ಸ್ಯಾಂಡ್ ಇದೆ ನನ್ನ ಹತ್ರ, ಮತ್ತು ಸ್ಟೋನ್ಸ್ ವೆರೈಟಿ ಸ್ಟೋನ್ಸ್ ನೋಡಿ, ಎಲ್ಲ ಪಾಲಿಶ್ಡ್ ಸ್ಟೋನ್ಸ್.
ಫಿಶ್ಗೆ ಏನು ಮೆಡಿಸಿನ್ ಸರ್? ಮೇಡಮ್ ಈಗ ನಮಗೆ ಹೆಂಗೆ ಜ್ವರ ಬರುತ್ತೆ ಅದಕ್ಕೆ ಫಿಶಸ್ಗೂ ಎಲ್ಲ ಡಿಸೀಸ್ ಬರುತ್ತೆ, ಅದಕ್ಕೆಲ್ಲದಕ್ಕೂ ಒಂದೊಂದು ಮೆಡಿಸನ್ ಇದೆ ನಮ್ಮ ಹತ್ರ. ವಾಟರ್ ಏನಾದ್ರು ಡಲ್ ಆಗಿರುತ್ತೆ ಅಂದ್ಕೊಳ್ಳಿ, ನೀವೇನು ಮಾಡ್ತೀರಾ, ಬೇಗ ನೀರು ಚೇಂಜ್ ಮಾಡ್ತೀರಾ, ಅದೆಲ್ಲ ಮಾಡಬಾರ್ದು. ಇದು ಅಲ್ಟ್ರಾ ಕ್ಲಿಯರ್ ಅಂತ ಇದೆ, ಇದನ್ನ ಹಾಕಿದ್ರೆ ಒಂದು 20 ಮಿನಿಟ್ಸಲ್ಲಿ ಮತ್ತೆ ವಾಟ್ರು ನಾರ್ಮಲ್ ಕ್ಲಿಯರ್ ಆಗ್ಬಿಡುತ್ತೆ. ಮತ್ತೆ ಇದು ಬ್ಯಾಕ್ಟನಿಲ್ ಅಂತ, ಫಿಶ್ಗೆ ಗಾಯ ಆದರೆ ನಿಮ್ಗೆ ಗೊತ್ತಾಗುತ್ತೆ, ಪ್ಯಾಚಸ್ ಆಗುತ್ತೆ, ಆವಾಗ ಇದನ್ನ ಮೆಡಿಸನ್ ಹಾಕ್ಬೇಕಾಗುತ್ತೆ. ಇದು ಮತ್ತೆ ಫಂಗಸ್ ಥರ ವೈಟ್ಗೆ ಆಗುತ್ತೆ, ಆವಾಗ ಇದನ್ನೆಲ್ಲ ಹಾಕ್ಬೇಕಾಗುತ್ತೆ. ಮೈನ್ ಪ್ರಾಬ್ಲಮ್ ಅಂದ್ರೆ ಇದು ಕೆಲರಿಗೂ ಸೊಲ್ಯೂಷನ್ ಸಿಗುತ್ತೆ. ಯಾಕಂದ್ರೆ ಫಿಶ್ ಪಾಂಡನ್ನ ತಗೊಂಡೋದ್ರೆ, ಅಕ್ವೇರಿಯಂ ತಗೊಂಡೋದ್ರೆ ಎಲ್ರಿಗೂ ಡೌಟ್ ಇರುತ್ತೆ, ವಾರಕ್ಕೆ ಒಂದ್ಸತಿ ಕಂಪಲ್ಸರಿ ಕ್ಲೀನ್ ಮಾಡಬೇಕು, ಮಿನಿಮಮ್ ಅಂದ್ರೆ 15 ಡೇಸ್ಗೆ ಒಂದ್ಸಲ ಏನಾದ್ರು ಕ್ಲೀನ್ ಮಾಡ್ಬೇಕಂತ. ಇದೊಂದು ಇದ್ರೆ ಸಾಕು, ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನ ಒಂದ್ ಸ್ವಲ್ಪ ಡ್ರಾಪ್ ಅದಕ್ಕೆ ಹಾಕಿದ್ರೆ ಸಾಕು. ಟ್ಯಾಂಕ್ ಸೈಜ್ ಪ್ರಕಾರ ನಾವು ಲಿಕ್ವಿಡ್ ಎಷ್ಟು ಹಾಕ್ಬೇಕಂತ ಹೇಳ್ತೀವಿ. ಗೈಡ್ ಮಾಡ್ತೀರಾ ನೀವು? ಇವ್ರು ಗೈಡ್ ಮಾಡ್ತಾರೆ, ಇವ್ರ ಹತ್ರ ಮೀನ್ ತಗೊಂಡ್ರೆ ಅದ್ರ ಪ್ರಕಾರ ನಾವು ಟ್ಯಾಂಕಿಗೆ ಅಷ್ಟು ಡ್ರಾಪ್ಸ್ ಹಾಕಿದ್ರೆ ಸಾಕು. ಫಿಶ್ ಟ್ಯಾಂಕು ಗಲೀಜಾಗಿರೋದೆಲ್ಲ ನಾರ್ಮಲ್ ಆಗಿ ಈ ರೀತಿಯಾಗಿ ಕ್ಲಿಯರ್ ಆಗುತ್ತೆ. ಸರ್ ಇಲ್ಲಿ ನೋಡ್ತೀನಿ ಮೀನ್ಗೆ ಎಲ್ಲ ಫುಡ್ ಇದೆ, ಆದ್ರೆ ಮೀನ್ ಫುಡ್ ನ ಇಟ್ಟಿದ್ದೀರಲ್ಲ ಸರ್, ಇದ್ರೆ ಏನ್ ಸರ್ ಸ್ಪೆಷಲ್? ಇದು ಶ್ರಿಂಪ್ ಅಂತ ಹೇಳ್ಬಿಟ್ಟು. ಮೀನ್ ತಿನ್ನುತ್ತಾ? ಹೌದು ಮೇಡಮ್, ತಿನ್ನುತ್ತೆ. ಇದು ಶ್ರಿಂಪ್, ಬಟ್ ಅರೋಣ ಈ ವಾಸ್ತು ಫಿಶ್ ಇದೆಯಲ್ಲ ತುಂಬಾ ಇಷ್ಟಪಟ್ಟು ತಿನ್ನುತ್ತೆ ಇದು. ಓ ಹಾಗೆ ಮೀನ್ ತಿನ್ನುತ್ತೆ, ಅದಕ್ಕೋಸ್ಕರನೇ ಮೀನ್ ಫುಡ್ ನೇ ಇಟ್ಟಿದ್ದಾರೆ. ಸರ್ ನಾವು ಇದುವರೆಗೂ ನೋಡಿದ್ದು ಹುಡುಗಿರಿಗಷ್ಟೇ ಜ್ಯುವೆಲರಿ ಅಕ್ಸೆಸರೀಸ್ ಇರುತ್ತೆ ಅಂತ ಹೇಳಿ, ಇಲ್ಲಿ ಅಕ್ವೇರಿಯಂ ಸೆಂಟರ್ಗೆ ಬಂದಾಗ ಗೊತ್ತಾಯ್ತು ನಮಗೆ ಫಿಶ್ಗೂ ಕೂಡ ಆಕ್ಸೆಸರೀಸ್ ಬೇಕು ಅಂತ. ಯಾವ ರೀತಿಯಾಗಿ? ನೋಡಿ ಮೇಡಮ್, ಇದು ಲೈವ್ ಪ್ಲಾಂಟ್ಸ್ ಎಲ್ಲ ಅಕ್ವೇರಿಯಂ ಒಳಗಡೆ ಗ್ರೋತ್ ಆಗಿದ್ರೆ ಫಿಶ್ ಹಾಕ್ತಿವಲ್ಲ, ಫುಲ್ ಕಲರ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಫಿಶ್ ಅಕ್ಸೆಸರೀಸ್ ಅಂತ ಹೇಳಿದ್ರೆ ನಾನು ಹೇಳಿದ್ದು ಫಿಶ್ಗೆ ಯಾವ ರೀತಿಯಾಗಿ ಈ ತರ ಖಾಲಿಯಾಗಿ ಬಿಡೋದ್ರ ಬದಲಾಗಿ ಈ ತರ ಲೈವ್ ಪ್ಲಾಂಟ್ಸ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ಸ್ಟೋನ್ಸ್ ಮತ್ತೆ ಮರದ್ದು ಎಲ್ಲಾನು ಮಿಕ್ಸ್ ಅಲ್ಲಿ ಒಂದು ಸೆಟಪ್ ಮಾಡಿದಾಗನೇ ಫಿಶ್ ಅಕ್ವೇರಿಯಂ ತುಂಬಾ ಕಲರ್ಫುಲ್ ಆಗಿ, ಬ್ಯೂಟಿಫುಲ್ ಆಗಿ, ಅಟ್ರಾಕ್ಟ್ ಆಗಿ ಕಾಣಿಸುತ್ತೆ. ಹೌದು ಮೇಡಮ್, ಇದೆಲ್ಲ ನೋಡಿ, ಇದೆಲ್ಲ ಲೈವ್ ಪ್ಲಾಂಟ್ಸ್ ಇದೆಯಲ್ಲ, ನಿಮ್ಮ ಮನೇಲಿ ಅಕ್ವೇರಿಯಂ ಇದೆ ಅನ್ಕೊಳ್ಳಿ, ನಾವೇನ್ ಮಾಡ್ತೀವಿ, ಇದನ್ನ ಕೊಡ್ತೀವಿ, ನೀವು ತಗೊಂಡೋಗಿ ನೋಡಿ, ಈ ತರ ಸೆಟ್ಟಿಂಗ್ ಮಾಡ್ಕೊಬೇಕು ನೀವು. ನೋಡಿ ಯಾವ ತರ ಕಾಣುತ್ತೆ. ಈಗ ಅದ್ರ ಜೊತೆಲಿ ನೀವು ಸ್ಮಾಲ್ ಫಿಶ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸಪ್ಲೈ ಮಾಡ್ತೀರಾ? ಹೊರಗಡೆ ಏನಾಗುತ್ತೆ ಮೇಡಮ್, ಈಗ ಒಂದು 20 ರೂಪಾಯಿದ ಮೀನು ಆದರೆ ಇಲ್ಲಿಂದ ಕಳ್ಸೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ. ಅಂಥವ್ರಿಗೆಲ್ಲ ಅಲ್ಲೇ ಲೋಕಲಲ್ಲೇ ತೊಗೊಳಕ್ಕೆ ಹೇಳ್ತೀವಿ. ಮಿನಿಮಮ್ ಒಂದು 5,000 6,000 ಬಿಸ್ನೆಸ್ ಮಾಡೋರಿಗೆ ಒಂದು ಬಾಕ್ಸ್ ಮಾಡಿ ಅದರೊಳಗಡೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ನಾವು ಕಳಿಸ್ತೀವಿ. ನಾವು ಇಲ್ಲಿಂದ ರಾಜಸ್ಥಾನಕ್ಕೆಲ್ಲ ಕಳಿಸಿದ್ದೀವಿ. ಸರ್ ಆನ್ಲೈನ್ ಕೂಡ ನಿಮ್ಮ ಫಿಶ್ ಬುಕ್ ಮಾಡ್ಬೋದಾ? ಮೇಡಮ್ ಆನ್ಲೈನ್ ನಾವೇನು ಅದನ್ನ ಪ್ರೊವೈಡ್ ಮಾಡಿಲ್ಲ, ಆದರೆ ನಮ್ಮ ನಂಬರ್ ಎಲ್ಲ ಇರುತ್ತಲ್ಲ, ನೋಡಿ ಯಾರಾದರೂ ಫೋನ್ ಮಾಡಿದ್ರೆ ನಾವು ಅವ್ರಿಗೆ ವಿಡಿಯೋ ಎಲ್ಲ ಕಳಿಸ್ತೀವಿ. ನೋಡಿ ಪೋರ್ಟರಲ್ಲಿ ಈಗೆಲ್ಲ ಇದೆಯಲ್ಲ ಮೇಡಮ್, ಪೋರ್ಟರ್ ಅದೆಲ್ಲ ಬುಕ್ ಮಾಡಿ ನಾವು ಇಲ್ಲಿಂದ ಕಳಿಸ್ತೀವಿ. ನಿಮ್ಮನೆಗೂ ಕೂಡ ಈ ರೀತಿಯಾಗಿ ಒಂದು ಅಕ್ವೇರಿಯಂ ಬೇಕು, ಅಕ್ವೇರಿಯಂ ಫಿಶ್ ಪಾಂಡ್ ಬೇಕು, ಅಥವಾ ನಿಮ್ಮನೇಲಿ ಅಕ್ವೇರಿಯಂ ಇದೆ, ನಮಗೆ ಮೀನುಗಳಷ್ಟೇ ಸಾಕು ಅಂತ ಹೇಳಿದ್ರೆ ಒಂದ್ಸಲ ಇಲ್ಲಿಗೆ ವಿಸಿಟ್ ಮಾಡಿ. ಇವರ ಶಾಪ್ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ಅದ್ರ ಜೊತೆಗೆ ಇವ್ರ ನಂಬರ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನೀವು ಮುಂಚಿನ ವಿಡಿಯೋದಲ್ಲಿ ನೋಡಿದ್ರಿ, ವಾಕಬಲ್ ಕೊಯ್ ಪಾಯಿಂಟ್ ನೀವು ಸೆಟಪ್ ಮಾಡ್ಕೊಬೇಕಂತ ಹೇಳಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.